ಇವತ್ತಿನ ವಿಡಿಯೋ ಒಳಗಡೆ ನಾ ಇದ್ರ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಿ ಹೇಳಾತೀನಿ ಅಂತಂದ್ರೆ, ವಾನಾಕ್ರೈ ರಾನ್ಸಮ್ ವೇರ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಿ ಹೇಳಾತೀನಿ. ಅದ್ರ ಜೊತೆಗೆ ನೀವ್ ಏನ್ರ ಇಂಥ ವಾನಾಕ್ರೈ ರಾನ್ಸಮ್ ವೇರ್‌ಲಿಂತ್ರ ಬಚಾವ್ ಆಗ್ಬೇಕಂದ್ರ ನೀವು ಏನೇನ್ ಸ್ಟೆಪ್ಸ್‌ಗಳು ತಗೋಬೇಕು ಅದನ್ನು ಸಹಿತ ಹೇಳಾತೀನಿ. ಸೊ ನೀವು ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಿಬೇಡ್ರಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗ್ರಿ ಇಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಹೇಳಿ ಬಟನ್ ಕಾಣಿಸತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಜೊತೆ ನಿಮ್ಗೇನೋ ಒಂದು ಬಾಜುಕೊಂದು ನೋಟಿಫಿಕೇಶನ್ ಬೆಲ್ ಕಾಣಿಸತ್ತಲ್ಲ ಅದ್ರ ಮೇಲೆ ಸಹಿತ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಹಿಂಗೆ ಮಾಡೋದ್ಲಿಂತ್ರ ಏನಾಗ್ತದೆ ಅಂತಂದ್ರೆ ನಾ ಯಾವಾಗ ಒಂದು ಹೊಸ ವಿಡಿಯೋ ಹಾಕ್ತೀನಿ ಅದು ನಿಮ್ಗೆ ನೋಟಿಫಿಕೇಶನ್ ಕಳಿಸ್ತೈತಿ. ಸೊ ಇದು ವಾನಾಕ್ರೈ ರಾನ್ಸಮ್ ವೇರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದೊಂದು ಭಾಳ ಕೆಟ್ಟ ವೈರಸ್. ಇದೇನ್ರ ಒಂದ್ಸತಿ ನಿಮ್ಮ ಕಂಪ್ಯೂಟರ್ ಒಳಗಡೆ ಬಂತಂದ್ರೆ ಮುಗೀತು. ನಿಮ್ದು ಏನು ಪರ್ಸನಲ್ ಇನ್ಫಾರ್ಮೇಶನ್ ಪರ್ಸನಲ್ ಡಾಟಾ ಏನೇ ಇರಲಿ ಎಲ್ಲಾನು ಅದ ಎನ್ಕ್ರಿಪ್ಷನ್ ಮಾಡಿಬಿಡ್ತೈತಿ. ಮತ್ತು ಒಂದ್ಸತಿ ನಿಮ್ದು ಡೇಟಾ ಎನ್ಕ್ರಿಪ್ಷನ್ ಆಯ್ತಲ್ಲ ಮುಗೀತು. ನಿಮ್ದು ಡೇಟಾನ ಇರತ್ತಲ್ಲ ಅದು ಕಂಪ್ಲೀಟ್ಲಿ ಸ್ಕ್ರಾಂಬಲ್ ಮಾಡಿಬಿಡ್ತೈತಿ. ನಿಮ್ಗೆ ಅದು ರಿಕವರ್ ಮಾಡಕ್ ಬರೋದನ್ನೇ ಇಲ್ಲ. ಸೊ ಹಿಂಗೆ ಎನ್ಕ್ರಿಪ್ಟ್ ಆಗಿ ಡೇಟಾನ ನೀವೇನ್ರ ವಾಪಸ್ ರಿಕವರ್ ಮಾಡ್ಬೇಕಂತಂದ್ರೆ ಅದಕ್ಕೆ ಡಿಕ್ರಿಪ್ಷನ್ ಕೀ ಬೇಕಾ. ಈ ಡಿಕ್ರಿಪ್ಷನ್ ಕೀ ಇಲ್ಲ ಅಂದ್ರೆ ನಿಮ್ದು ಎನ್ಕ್ರಿಪ್ಟ್ ಆಗಿ ಡೇಟಾ ನಿಮ್ಗೆ ವಾಪಸ್ ರಿಕವರ್ ಮಾಡಕ್ ಬರೋದಿಲ್ಲ. ಬೇಸಿಕಲಿ ವಾನಾಕ್ರೈ ವೈರಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದನ್ನ ಹಿಂಗೆ ಕೋಡಿಂಗ್ ಮಾಡಿದಾರಲ್ಲ, ಒಂದ್ಸತಿ ನಿಮ್ಮ ಕಂಪ್ಯೂಟರ್ ಒಳಗಡೆ ಬಂತಂದ್ರೆ ನಿಮ್ಮ ಡಾಟಾ ಅಂದ್ಕಿ ಎನ್ಕ್ರಿಪ್ಷನ್ ಮಾಡ್ತೈತಿ. ಬಟ್ ಎನ್ಕ್ರಿಪ್ಷನ್ ಮಾಡಾದ್ಮೇಲೆ ನಿಮ್ದೇನದ ಡಿಕ್ರಿಪ್ಷನ್ ಕೀ ಇರ್ತೈತಲ್ಲ ಆ ಡಿಕ್ರಿಪ್ಷನ್ ಕೀನ ಮತ್ತು ವಾಪಸ್ ಅದ ಹ್ಯಾಕರ್ಸ್ಗಳಿಗೆ ಕಳಿಸ್ತೈತಿ. ಸೊ ಹಿಂಗದ ವಾಪಸ್ ಹ್ಯಾಕರ್ಸ್ಗಳಿಗೆ ನಿಮ್ದು ಡಿಕ್ರಿಪ್ಷನ್ ಕೀ ಆದ್ಮೇಲೆ ನಿಮ್ದು ಕೌಂಟ್ ಡೌನ್ ಟೈಮರ್ ಸ್ಟಾರ್ಟ್ ಆಗ್ತೈತಿ. ನಿಮ್ ಕಂಪ್ಯೂಟರ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಿ ನಿಮ್ಗೆ ಏನಾರ ಡಿಕ್ರಿಪ್ಷನ್ ಕೀ ಬೇಕಂತಂದ್ರೆ ಬಿಟ್ ಕಾಯಿನ್ ಥ್ರೂ ಪೇಮೆಂಟ್ ಮಾಡ್ರಿ ಅಂತ ಹೇಳಕ ಸ್ಟಾರ್ಟ್ ಮಾಡ್ತೈತಿ. ಸೊ ಫಸ್ಟಿಗೆ ಇದು $300 ನಂಗೆ ಬಿಟ್ ಕಾಯಿನ್ ಥ್ರೂ ಕಳಿಸ್ರಿ ಅಂತ ಹೇಳ್ತಿರ್ತೈತಿ. ಸೊ ನೀವೇನ್ರ 72 hours ತನಕ ನೀವೇನ್ರ ಅದು ಕಳಿಸ್ಲಿಲ್ಲ ಅಂತಂದ್ರೆ $300 ಇದ್ದಿದ್ದು $600ಗೆ ಜಂಪ್ ಆಗ್ತೈತಿ. ಮತ್ತು ಅಲ್ಲಿ ಇದನ್ನು ಸಹಿತ ಹೇಳ್ತಿರ್ತೈತಿ ನೀವೇನ್ರ ಒಂದು ವಾರ ತನಕ ಏನ್ರ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ನಿಮ್ದು ಎಲ್ಲ ಕಂಪ್ಲೀಟ್ ನಿಮ್ದು ಏನು ಪರ್ಸನಲ್ ಇನ್ಫಾರ್ಮೇಷನ್ ಇತ್ತು ಏನು ಡಾಟಾ ಇತ್ತು ಅದನ್ನ ಎಲ್ಲಾನು ನಾವು ಇರೇಸ್ ಮಾಡ್ತೀವಿ ಅಂತ ಅನ್ನೋದು ಹೇಳ್ತಿರ್ತೈತಿ. ಬಿಟ್ ಕಾಯಿನ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದೊಂದು ಟೈಪ್ ವರ್ಚುವಲ್ ಕರೆನ್ಸಿ ಇದ್ದಂಗೆ. ಈ ಬಿಟ್ ಕಾಯಿನ್ದು ಒಂದೊಂದು ಕಂಟ್ರಿ ಒಳಗೆ ಒಂದೊಂದು ಟೈಪ್ ರೇಟ್ಸ್ ಅದಾವ ಇದ್ರದ್ದು. ಈಗ ಸಪೋಸ್ ಒನ್ ಬಿಟ್ ಕಾಯಿನ್ ವ್ಯಾಲ್ಯೂ ಇಂಡಿಯಾ ಒಳಗಡೆ $1,10,000 ಐತಿ. ಮತ್ತು ಇನ್ನೊಂದು ಥಿಂಗ್ ಇವರೆಲ್ಲ ಹ್ಯಾಕರ್ಸ್ಗಳು ಎದಕ್ಕೆ ಬಿಟ್ ಕಾಯಿನ್ ಥ್ರೂನ ಇದಕ್ಕೆ ಪೇಮೆಂಟ್ ಮಾಡ್ರಿ ಅಂತ ಹೇಳಕತ್ತಾರ ಅಂತಂದ್ರೆ, ಈಗ ಸಪೋಸ್ ನೀವು ಬಿಟ್ ಕಾಯಿನ್ ಥ್ರೂ ಯಾರಿಗಾರ ಪೇಮೆಂಟ್ ಮಾಡಾಕತ್ತಾರ ಅಂತ ತಿಳ್ಕೊರಿ. ನೀವು ಯಾರಿಗೆ ದುಡ್ಡು ಕಳಿಸ್ತಿರ್ತಿರಲ್ಲ ಅವ್ರದ್ದು ನಿಮ್ಗೆ ಐಡೆಂಟಿಟಿ ನಿಮ್ಗೆ ಸಿಗೋದನ್ನೇ ಇಲ್ಲ. ಸೊ ನೆಕ್ಸ್ಟ್ ಥಿಂಗ್ ನೀವು ನಂಗೆ ಕೇಳ್ಬೋದು ಈ ರ್ಯಾನ್ಸಮ್ ವೇರ್ ನನ್ನ ಕಂಪ್ಯೂಟರ್ ಒಳಗಡೆ ಹೆಂಗೆ ಬರ್ತೈತಿ ಅಂತ. ಸೊ ಈ ರ್ಯಾನ್ಸಮ್ ವೇರ್ ಬೇಸಿಕಲಿ ಎಲ್ಲಿಂದ ಬರ್ತೈತೆ ಅಂತಂದ್ರೆ ಇಮೇಲ್ ಥ್ರೂ ಬರ್ತೈತಿ. ನಿಮ್ಗೇನ್ರ ಇನ್ ಕೇಸ್ ಯಾರ್ದಾರ ಅನ್ನೋನ್ ಪರ್ಸನ್ ಕಡೆಲಿಂತ್ರ ನಿಮ್ಗೇನ್ರ ಇಮೇಲ್ ಬಂತಂತಂದ್ರೆ ಅದನ್ನ ಓಪನ್ ಮಾಡಾಕ ಹೋಗ್ಬೇಡ್ರಿ. ಅದನ್ನ ನೋಡ್ಲಾರ್ದಂಗ ಅದನ್ನ ಡಿಲೀಟ್ ಮಾಡಿಬಿಡ್ರಿ. ಸೊ ನೆಕ್ಸ್ಟ್ ಥಿಂಗ್ ಈ ರ್ಯಾನ್ಸಮ್ ವೇರ್ ಎಲ್ಲಿಂದ ಬರೋ ಚಾನ್ಸಸ್ ಇರ್ತೈತಿ ಅಂತಂದ್ರೆ ನೀವೇನ್ರ ಹಿಂಗೆ ಫ್ರೀ ಸಾಫ್ಟ್ವೇರ್ಗಳನ್ನ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ತಿರಲ್ಲ ಅಂಥ ವೆಬ್ಸೈಟ್ಗಳಿಂದನೂ ಸಹಿತ ರ್ಯಾನ್ಸಮ್ ವೇರ್ ನಿಮ್ಮ ಕಂಪ್ಯೂಟರ್ ಒಳಗಡೆ ಬಂದರೂ ಬರ್ಬೋದು. ಆಲ್ಮೋಸ್ಟ್ 100 ಕಂಟ್ರೀಸ್ ಒಳಗಡೆ ಈ ಪರ್ಟಿಕ್ಯುಲರ್ ಅಟ್ಯಾಕ್ ಆಗೈತಿ. ಫಾರ್ ಎಕ್ಸಾಂಪಲ್ UK ಒಳಗಡೆ ಎಷ್ಟೊಂದು ಹಾಸ್ಪಿಟಲ್ ಮೇಲೆ ಇದು ಅಟ್ಯಾಕ್ ಆಗೈತಿ. ಸ್ಪ್ಯಾನಿಷ್ ಟೆಲಿಕಾಂ ಪ್ರೊವೈಡರ್ ಟೆಲಿಫೋನಿಕಾ ಇವ್ರ ಮೇಲೂ ಸಹಿತ ಅಟ್ಯಾಕ್ ಆಗೈತಿ. ಆಮೇಲೆ ಇವನ್ ಫೆಡೆಕ್ಸ್ ಅವ್ರ ಮೇಲೂ ಸಹಿತ ಈ ಪರ್ಟಿಕ್ಯುಲರ್ ಅಟ್ಯಾಕ್ ಆಗೈತಿ. ಸೊ ನೀವು ಇವೆಲ್ಲ ರ್ಯಾನ್ಸಮ್ ವೇರ್ ಅಟ್ಯಾಕ್ಲಿಂತ್ರ ಬಚಾವ್ ಆಗ್ಬೇಕಿದ್ರೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಕೇಳ್ರಿ. ಸೊ ಫಸ್ಟ್ ಥಿಂಗ್ ನಿಮ್ದೇನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಐತ್ಲಾ ಅದನ್ನ ಅಪ್ಡೇಟ್ ಮಾಡ್ಕೋರಿ. ಎಲ್ಲಿ ತನಕ ನೀವು ನಿಮ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ಅಪ್ಡೇಟ್ ಮಾಡೋದಿಲ್ಲೋ ಅಲ್ಲಿ ತನಕ ನಿಮ್ದೇನು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳು ಏನ್ ಇರ್ತಾವಲ್ಲ ಅದನ್ನ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಥಿಂಗ್ ನಿಮ್ದೇನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ನಿಮ್ದೇನೇನು ಇಂಪಾರ್ಟೆಂಟ್ ಡಾಟಾ ಐತ್ಲಾ ಅದನ್ನ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವಿಗೆ ಬ್ಯಾಕಪ್ ಮಾಡಿ ಇಟ್ಕೋರಿ. ಆಮೇಲೆ ನಿಮ್ಗೆ ಯಾವುದೇ ಥರದ ಅನ್ನೋನ್ ಪರ್ಸನ್ಲಿಂತ್ರ ಇಮೇಲ್ ಬಂದ್ರೆ ಅಂಥ ಇಮೇಲ್ನ ಓಪನ್ ಮಾಡಕ್ಕೆ ಹೋಗಬೇಡ್ರಿ. ಅದ್ರ ಜೊತೆಗೆ ನಿಮ್ದು ಏನಾರ ನೀವು ಫ್ರೀ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳತ್ತೀನಿ ಯಾವ್ದಾರ ಗೊತ್ತಿಲ್ಲಾರ್ದ ವೆಬ್ಸೈಟ್ಗಳಿಂದ ಅಂತಂದ್ರೆ ಅದನ್ನು ಮೊದಲು ಮಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇಂಥ ವೆಬ್ಸೈಟ್ಗಳಿಂದ ನಿಮ್ಗೆ ರ್ಯಾನ್ಸಮ್ ವೇರ್ ಬರೋ ಚಾನ್ಸಸ್ ಭಾಳ ಇರ್ತೈತಿ. ಇನ್ ಕೇಸ್ ನಿಮ್ಮ ಕಂಪ್ಯೂಟರ್ ಏನರ ಇಂಥ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಯ್ತು ಅಂತಂದ್ರೆ ಫಸ್ಟ್ ಥಿಂಗ್ ನಿಮ್ದು ಏನು ನೆಟ್ವರ್ಕ್ ಕೇಬಲ್ ಇರುತ್ತಲ್ಲ ಅದನ್ನು ಡಿಸ್ಕನೆಕ್ಟ್ ಮಾಡಿ ನಿಮ್ಮ ಕಂಪ್ಯೂಟರ್ನ ಕಂಪ್ಲೀಟಾಗಿ ಶಟ್ ಡೌನ್ ಮಾಡಿಬಿಡ್ರಿ. ಮತ್ತು ನೀವು ಯಾವುದೇ ಥರದ ಬಿಟ್ ಕಾಯಿನ್ ಥ್ರೂ ಅವರಿಗೆ ಪೇಮೆಂಟ್ ಮಾಡಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಒಂದ್ಸತಿ ನೀವು ಪೇಮೆಂಟ್ ಮಾಡಿದ್ರೆ ಅಂದ್ರೆ ಮುಗೀತು, ಅವ್ರು ನಿಮ್ಗೆ ಯಾವುದೇ ಥರದ ಡಿಕ್ರಿಪ್ಷನ್ ಕೀನ ಕಳಿಸೋದಿಲ್ಲ. ಸೊ ನೀವು ಕಂಪ್ಯೂಟರ್ನ ಮತ್ತೆ ಯೂಸ್ ಮಾಡ್ಬೇಕಂತಂದ್ರೆ ನೀವು ನಿಮ್ಮ ಕಂಪ್ಯೂಟರ್ನ ಫುಲ್ ಕಂಪ್ಲೀಟ್ ಫಾರ್ಮ್ಯಾಟ್ ಮಾಡಲೇಬೇಕು. ಇನ್ ಕೇಸ್ ನೀವೇನರ ಫಾರ್ಮ್ಯಾಟ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಂಪ್ಯೂಟರ್ನ ಯೂಸ್ ಮಾಡಕ್ ಆಗೋದಿಲ್ಲ. ನನಗನ್ಸೋ ಮಟ್ಟಿಗೆ ಈ ವಾನಾಕ್ರೈ ರ್ಯಾನ್ಸಮ್ ವೇರ್ ಬಗ್ಗೆ ನಿಮಗೆಲ್ಲ ಗೊತ್ತಾಗೈತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ನಿಮ್ಗೇನರ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ. ಮತ್ತು ನಾನು ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ನೀವು ಆ ವಿಡಿಯೋಸ್ನೆಲ್ಲಾನು ನೋಡ್ಬೇಕಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋಗೆ ಸಿಗ್ತೇನೆ.